ಇಫ್ ವಿ ಮೇ ಆಸ್ಕ್ ವೈ ಅದು ಯಾಕೆ ನಿಮ್ಗೆ ಅಷ್ಟೊಂದು ಮ್ಯಾಟರ್ ಆಯಿತು ಬಿಗ್ ಬಾಸ್ ಅನ್ನೋ ಒಂದು ಲೇಬಲ್? ಐ ಆಲ್ವೇಸ್ ಕ್ರೇವಿಂಗ್ ಫಾರ್ ಸಮ್ ಪ್ಲ್ಯಾಟ್ಫಾರ್ಮ್. ನನ್ನ ಒಂದು ಪರ್ಸ್ನಾಲಿಟಿನ ತೋರಿಸ್ಬೇಕು ಅಂತೆಲ್ಲ 3 ಸೀಸನ್ಸಿಂದ ನಂಗೆ ಕಾಲ್ಸ್ ಬರ್ತಾನೆ ಇತ್ತು. ಬಟ್ ಸಮ್ ಹೌ ಸೀಸನ್ 10ಗೂ ನನಗೆ ಕಾಲ್ ಬಂತು, ಈ ಥರ ಇನ್ನೊಂದು 2-3 ದಿನ ಇದೆ ಅನ್ನುವಾಗ ದೆ ಸೆಟ್ ಯು ಆರ್ ಸೆಲೆಕ್ಟೆಡ್, ಅಲ್ಲಿ ವೋಟಿಂಗ್ ನಡೆಯುತ್ತೆ, ಅದ್ರ ಪ್ರಕಾರ ಹೋಗುತ್ತೆ ಅಂತ ಇನ್ಫಾರ್ಮ್ ಮಾಡಿದರು ನನಗೆ. ಬಟ್ ಇಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಆ್ಯಂಡ್ ಮಧ್ಯರಾತ್ರಿ ಬಂದು ವಿ ಟಿ ಎಲ್ಲ ಶೂಟ್ ಮಾಡ್ತಾರೆ. ವಿ ಟಿಲಿ ನನ್ನ ತಂಗಿ ನಮ್ಮ ಅಮ್ಮನೆಲ್ಲ ಇನ್ಕ್ಲೂಡ್ ಮಾಡ್ತಾರೆ ವಿ ಟಿಯಲ್ಲಿ. ದೆನ್ ವೆನ್ ಐ ಗೋ ದೇರ್ ಅಲ್ವಾ, ದೇ ವಿಲ್ ಶೋ ಸಮ್ 38%, ವೆರ್ ಆ್ಯಸ್ ಅಲ್ಲಿ ಯಾವ ರಿಯಲ್ ಆಡಿಯನ್ಸು ಕೂತಿರಲಿಲ್ಲ, ಜೂನಿಯರ್ ಆರ್ಟಿಸ್ಟ್ಗಳು ಕೂತಿದ್ದಿದ್ರು, ಮಧ್ಯರಾತ್ರಿ ಶೂಟಿಂಗ್ ನಡೆದಿದ್ದು. ಆ್ಯಂಡ್ ಅದು ಐ ಫಿಗರ್ಡ್ ಇಟ್ ಔಟ್, ದೆರ್ ಈಸ್ ಸಮಥಿಂಗ್ ಫಿಶಿ, ಇದು ಏನೋ ಮಾಡೋದಕ್ಕೆ ನಮ್ಮನ್ನ ಕರೆಸಿದ್ದಾರೆ, ರಿಜೆಕ್ಷನ್ ಕಂಟೆಸ್ಟೆಂಟಾಗೆ ಅವರು ಪ್ರಿಪೇರ್ಡಾಗಿ ಕರೆಸಿರೋದು. ಬಟ್ ವಿ ವೇರ್ ನಾಟ್ ನೋಯಿಂಗ್. ಬಟ್ ನನಗೆ ಎಂಥ ಬೇಜಾರಾಗಿದ್ದು ಅಂತಂದರೆ, ಯಾರೋ ಒಬ್ಬರು ವ್ಯಕ್ತಿತ್ವ ಇರೋರನ್ನ, ಮನೇಲಿದ್ದವ್ರನ್ನ ಕರೆಸಿ ಸ್ಟೇಜ್ ಮೇಲೆ ಅವ್ರ ವ್ಯಕ್ತಿತ್ವನ ಹಾಳು ಮಾಡೋದಿದೆಯಲ್ಲ, ಮತ್ತೆ ಹೇಳ್ತಾರೆ ಅದು ವ್ಯಕ್ತಿತ್ವನ ಕಾಪಾಡೋ ಅಂಥ ಶೋ, ಅದು ವ್ಯಕ್ತಿತ್ವದ್ದು ಶೋ ಅಂತ ಎಲ್ಲ ಹೇಳ್ತಾರೆ. ಬಟ್ ಯಾಕೆ ಆ ಥರ ಮಾಡಿದ್ರು ಸ್ಟಿಲ್ ಇಟ್ಸ್ ಅ ಕ್ವಶನ್ ಮಾರ್ಕ್. ವೆನ್ ಐ ಸ್ಪೋಕ್ ಟು ಡೈರೆಕ್ಟರ್ ಆಲ್ಸೋ, ಲೈಕ್ he was not responding properly, and the people who called me, they were not responding properly. ಅವ್ರದ್ದಾಯಿತು ಕಂಟೆಂಟು, ಮುಗಿಸಿದ್ರು ಅಷ್ಟೇ. ದೆನ್ ಐ ಆಸ್ಡ್ ವೈ ಆರ್ ಯೂಸಿಂಗ್ ಮೈ ಫ್ರೀ ಕಂಟೆಂಟ್ ಇನ್ ಜಿಯೋ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅಂದಾಗ, ಓಕೆ ಸೈನ್ ಅಗ್ರಿಮೆಂಟ್, ವಿಲ್ ಗಿವ್ ದ ಪೇಮೆಂಟ್ ಅಂತ ಹೇಳಿದ್ರು. ವೆನ್ ಐ ಸಾ ದಟ್ ಅಗ್ರಿಮೆಂಟ್, ಇಟ್ ಇಸ್ ಅಗ್ರಿಮೆಂಟಲ್ಲಿ ಏನು ಬರ್ದಿದ್ದಾರೆ ಅಂದರೆ, ನಂಗೆ ಮೊದಲೇ ರಿಜೆಕ್ಷನ್ಗೆ ಒಪ್ಪಿಗೆ ಇತ್ತು ಅಂತ ಬರ್ದಿದ್ದಾರೆ. ನಾನು ಒಂದಷ್ಟು ಅಮೌಂಟ್ಗೋಸ್ಕರ ನಾನಿನಕ್ಕೆ ಆ ಸುಳ್ಳು ಅಗ್ರಿಮೆಂಟ್ನ ಸೈನ್ ಮಾಡಲಿ. ದಟ್ಸ್ ವೈ ಅಲ್ಲಿಂದ ಬಂದ ಮೇಲೆ ನನಗೇನು ಬೇಜಾರಾಗಿದ್ದು ಅಂತಂದರೆ, ಎಲ್ಲ ಸತ್ಯತೆಗಳನ್ನು ಇದ್ದಂಗೆ ಹೇಳ್ಕೊಂಡ್ರು ಪೀಪಲ್ ಆರ್ ನಾಟ್ ರೆಡಿ ಟು ಬಿಲೀವ್ ಮೀ. ಈವನ್ ನೌ ಐ ಫೇಸ್ ನೆಗೆಟಿವ್ ಕಮೆಂಟ್ಸ್ ಬಿಕಾಸ್ ಆಫ್ ದಟ್ ಶೋ. ನಂಗೆ ತುಂಬ ಬೇಜಾರಾಯಿತು. ಯಾಕೆ ಅಂತಂದರೆ, ವೀಕ್ ಮೈಂಡ್ ಸೆಟ್ ಇರೋರು ಯಾರಾದರೂ ಹೋಗಿದ್ರು, ಆ ಥರ ಆಯಿತು, ಬಂದೇನಾದರೂ ನೇಣು ಹಾಕ್ಕೊಂಡಿದ್ರು, ಅಥವಾ ಏನೋ ಒಂದು ನಿದ್ದೆ ಟ್ಯಾಬ್ಲೆಟ್ ತೊಗೊಂಡು ಸತ್ತೋದ್ರು, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್? ಯಾಕೆ ಅಂದರೆ, ಅಲ್ಲಿ ಬಂದ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಯಿತು ಅಂತಂದರೆ, ಐ ವಾಸ್ ನಾಟ್ ಏಬಲ್ ಟು ಗೋ ಟು ಜಿಮ್. ಎವ್ರಿ ಒನ್ ಲೈಕ್, ಓ ಹಿಂಗೋದ್ರಿ, ಹಂಗೆ ಬಂದುಬಿಟ್ರೆ, ಏನು ರೀ ನಿಮ್ಗೇನು ಹಂಗಾರೆ ಅಷ್ಟು ಓಟ್ ಬರಲಿಲ್ವಾ, ಓ ಕಳಿಸ್ಬಿಟ್ರಾ ನಿಮ್ಮನ್ನ ಕಮೆಂಟ್ ಸೆಕ್ಷನಲ್ಲಿ, ಅದಕ್ಕೆ ನೀನು ಓಡಿಸಿರೋದು. ದಿಸ್ ಕೈಂಡ್ ಆಫ್ ಇಂಪ್ಯಾಕ್ಟ್ ವಾಸ್ ಅಬೌಟ್ 1 year. ನಾನು ಬಿಗ್ ಬಾಸ್ ಬಗ್ಗೆ ನನಗೆ ಯಾವುದೇ ರೀತಿ ದ್ವೇಷ ಇಲ್ಲ, ಅಥವಾ ಚಾನಲ್ ಆಗಲಿ ಅಥವಾ ಏನೇ ಆಗಲಿ ನನಗೆ ದ್ವೇಷ ಇಲ್ಲ. ಬಟ್ ಸುಮ್ಮನೆ ಮನೇಲಿದ್ದಂಥ ವ್ಯಕ್ತಿನ ಕರೆದುಬಿಟ್ಟು ಈ ಒಂದು ಸಿಚುವೇಶನ್ಗೆ ಸಿಕ್ಸೋದಿದೆಯಲ್ಲ, ಅದು ತಪ್ಪು. ಎಲ್ಲರೂ ಕೇಳ್ತಾರೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ. ಇಟ್ ವಾಸ್ ನಾಟ್ ಸ್ಕ್ರಿಪ್ಟೆಡ್. ದೇ ವಿಲ್ ವೆರಿ ವೆಲ್ ಪ್ಲೇ ಇನ್ ಎಡಿಟಿಂಗ್. ಫಾರ್ ಎಕ್ಸಾಂಪಲ್, ರಶ್ಮಿ ಇವಾಗ ಬಂದ ತಕ್ಷಣ ನಿಮ್ಮ ಜೊತೆ ನಗ್ನಗ್ತಾ ಖುಷಿಯಾಗಿ ಮಾತಾಡಿರ್ತೀನಿ, ಅದನ್ನು ಟೆಲಿಕಾಸ್ಟ್ ಮಾಡಿದ್ರೆ ನನ್ನ ಒಳ್ಳೆಯವರು ಅಂತ ಅನ್ಕೋತಾರೆ. ಈಗ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಿಮ್ಮ ಜೊತೆ ಜಗಳ ಮಾಡ್ತೀನಿ, ಅದನ್ನು ಟೆಲಿಕಾಸ್ಟ್ ಮಾಡಿದ್ರೆ ಆ ಕಂಟೆಸ್ಟೆಂಟ್ ಕೆಟ್ಟವ್ರು ಅಂತ ಹಾಕಿದ್ರೆ ಎಕ್ಸಾಕ್ಟ್ಲಿ ಅಷ್ಟೇ. ದೇ ನೋ ಹೂಮ್ ಟು ಶೋ ಹೌ ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್, ನನ್ನ ನಮ್ರತ ಒನ್ ವೀಕ್ ಆಗಿರುತ್ತೆ ಅಷ್ಟೇ ಅವರು ಇದಕ್ಕೆ ಹೋಗಿ ಆ ಶೋಗೆ. ಬಟ್ ಆ 1 ವೀಕಲ್ಲಿ ಎಲ್ಲರಿಗೂ ಒಂದೊಂದು ಗಿಫ್ಟ್ ಬಂದಿದೆ ಆಡಿಯನ್ಸಿಂದ ಅಂತ ಓಪನ್ ಮಾಡಿಸ್ತಾರೆ. ಸೊ ಫಾರ್ ಹರ್ ವಾಟ್ ಶಿ ಗೆಟ್, ಸ್ಪೂನ್ ಸಿಗುತ್ತೆ, ಚಮಚ ಅಂತ ಅಷ್ಟೇ. ಅದೆಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತಂದರೆ, ಈಗಲೂ ಕೆಲವೊಂದು ಕಮೆಂಟ್ಸಲ್ಲಿ ಅವ್ರನ್ನ ಚಮಚ ಅಂತಲೇ ರೆಕಗ್ನೈಸ್ ಮಾಡ್ತಾರೆ ಆಡಿಯನ್ಸ್ಗಳು. ಶಿ ಹ್ಯಾಸ್ ನಾಟ್ ಡನ್ ಎನಿಥಿಂಗ್ ಇನ್ 1 week, ಬಟ್ ಸಿಂಪ್ಲಿ ದೇ ನೇಮ್ಡ್ ಇಟ್. ಇಟ್ಸ್ ಆಲ್ ಗೇಮ್ ಅನಿಸುತ್ತೆ. ನನಗೇನು ಅನಿಸುತ್ತೆ ಗೊತ್ತಾ, ನನಗೆ ಗಾಡ್ ಸೇವ್ಡ್ ಮೀ ಫ್ರಮ್ ದಟ್ ಅಂತ ಅನಿಸುತ್ತೆ. ದ ಬೆಸ್ಟ್ ರಿಜೆಕ್ಷನ್ ಹ್ಯಾಪನ್ಡ್ ಅಂತ ಅನಿಸುತ್ತೆ. ವೈ? ಬಿಕಾಸ್ ನಾನು ಅಲ್ಲಿ ಹೋಗಿದ್ದರೆ ನನ್ನ ಇಷ್ಟು ಲೈಫ್ ಜರ್ನಿ ನಾನು ಏನು ಕಾಪಾಡ್ಕೊಂಡು ಬಂದಿದ್ದೀನಿ, ಅಥವಾ ನಾನೊಂದು ಇಮೇಜ್ ಕಾಪಾಡ್ಕೊಂಡು ಬಂದಿದ್ದೀನಿ, ಅದನ್ನು ಸುಮ್ಮನೆ ಹೋಗಿ ಎತ್ತಿ ಮಾರ್ಕೊಂಡಂಗೆ ಆಗ್ತಿತ್ತು ಒಂದಷ್ಟು ಪೇಮೆಂಟ್ಗಳಿಗೆ ಅಂತ ನನಗನ್ಸುತ್ತೆ. ಈವನ್ ನೌ ಐ ಆಮ್ ಓಕೆ ಟು ಸ್ಪೀಕ್ ಅಬೌಟ್ ಇಟ್ ಬಿಕಾಸ್ ಐ ಹ್ಯಾವೆಂಟ್ ಸೈನ್ ದ ಅಗ್ರಿಮೆಂಟ್. ದಟ್ಸ್ ವೈ ನೋ ಕಂಟೆಸ್ಟೆಂಟ್ ಕಾಂಟ್ ಸ್ಪೀಕ್ ಅಬೌಟ್ ದಟ್ ಶೋ, ಬಿಕಾಸ್ ಅವರು ಅಗ್ರಿಮೆಂಟ್ ಸೈನ್ ಮಾಡಿರ್ತಾರೆ. ಎಷ್ಟೊಂದು ಜನ ನೀವು ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ, ಅಷ್ಟಿಲ್ಲ ಅಂದರೆ ಏನಕ್ಕೆ ಹೋಗಬೇಕಿತ್ತು, ನೀವು ಹೋಗ್ಬಿಟ್ಟು ಸೆಲೆಕ್ಟ್ ಆಗಿಬಿಟ್ಟಿದ್ರೆ ಈ ಥರ ಮಾತಾಡ್ತಿದ್ರು ಆ ಶೋ ಬಗ್ಗೆ ಅಂತ ಬರುತ್ತೆ. ನಾನು ಸೆಲೆಕ್ಟ್ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ, ಸ್ವಲ್ಪ ವಾರಗಳು ಕಂಟೆಂಟ್ ಆಗ್ತಿದ್ದೆ, ಅಲ್ಲಿಂದ ಬಂದಮೇಲೆ ಮತ್ತೆ ಈ ಥರ ಇಂಟರ್ವ್ಯೂಲ್ಲಿ ಕೂತ್ಕೊಂಡು ಹೇಳ್ತಿದ್ದೆ, ನಾನು ಅಲ್ಲಿ ಆಟ ಆಡಿದ್ದೆ, ಇಲ್ಲ ಆಟ ಆಡಿದ್ದೆ, ತೋರಿಸೇ ಇಲ್ಲ ಅವರು ಅಂತ ಹೇಳ್ತಾ ಇದ್ದೆ. ದಟ್ಸ್ ಆಲ್. ಬಟ್ ಐ ಫೆಲ್ಟ್, ನನಗೆ ಯಾರೂ ವಾಯ್ಸ್ ರೇಸ್ ಮಾಡಲಿಲ್ಲ ನನ್ನ ಪರವಾಗಿ ಆ ಟೈಮಲ್ಲಿ, ಯಾಕೆ ಹಿಂಗೆ ಮಾಡಿದ್ರಿ ಇವ್ರಿಗೆ ಅಂತ. ನನಗೆ ಇನ್ನೊಂದು ಏನಂತಂದರೆ, ಐ ಆಮ್ ಫ್ಯಾನ್ ಆಫ್ ಸುದೀಪ್ ಸರ್. ಓಕೆ, ಆಲ್ವೇಸ್ ಫಸ್ಟ್ ಡೇ ಫಸ್ಟ್ ಶೋ ಅವ್ರ ಎಲ್ಲ ಸಿನಿಮಾಗಳು, ಇನ್ಫ್ಯಾಕ್ಟ್ ಅವ್ರ ರಿಯಾಲಿಟಿ ಇಂಟರ್ವ್ಯೂಸ್ಗಳಿಗೆ ನನ್ನ ಫ್ಯಾನು. ಆ್ಯಂಡ್ ಹಿ ವಾಸ್ ಆಲ್ಸೋ ಹೆಲ್ಪ್ಲೆಸ್.